ವೆಯ್ಟ್ ಏನಿಲ್ಲ, ವೆಯ್ಟ್ ಲಾಸ್ ಇಲ್ಲ, ಆರೋಗ್ಯ ಚೆನ್ನಾಗಿಲ್ಲ. 8 kg ವೆಯ್ಟ್ ಲಾಸ್ ಆಗಿದೆ. 12 kg ಹತ್ರ ಲಾಸ್ ಆಗಿದ್ದೀನಿ. ಎಷ್ಟು ತಿಂಗಳಲ್ಲಿ? ಒಂದು ತಿಂಗಳು, ಒಂದೂವರೆ ತಿಂಗಳು, ಒಂದು ಕಾಲು ತಿಂಗಳು. ನನ್ನ ಹೆಸರು ವಿಜಯಲಕ್ಷ್ಮಿ. ನನ್ನ ಏಜ್ 38. ನನ್ನ ಬ್ಯಾಕ್ಗ್ರೌಂಡ್ ಬಂದು ಬಿಸ್ನೆಸ್ಸು. ನಾನು ಈ ಕಮ್ಯುನಿಟಿಗೆ ಸೇರಿಕೊಂಡು 2 ಮಂತ್ಸಲ್ಲಿ 5 kg ವೆಯ್ಟ್ ಲಾಸ್ ಆಗಿದ್ದೀನಿ. ಪ್ಲಸ್ ಊಟದ ಮೆನು ಯಾವ ಥರ ಇರಬೇಕು ಅಂತ ಗೊತ್ತಿರಲಿಲ್ಲ. ಇವಾಗ ಅದೆಲ್ಲ ಕಲ್ತ್ಕೊಂಡು ಚೆನ್ನಾಗಿ ಆಗ್ತಾಯಿದ್ದೀನಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ಗೌರಮ್ಮ. ಎಷ್ಟು ಏಜು? 63. ಎಷ್ಟು ತಿಂಗಳಲ್ಲಿ ಎಷ್ಟು kg ವೆಯ್ಟ್ ಲಾಸ್ ಆದ್ರಿ? ಒಂದು 6 ತಿಂಗಳಾಗೆ 8 ತಿಂಗಳಾಗೆ 16 kg ಕಡಿಮೆ ಆಗಿದೆ. ಖುಷಿ ಇದೆಯಾ? ಖುಷಿ ಇದೆಯಾ? ಶಕ್ತಿ ಇದೆಯಾ? ಖುಷಿ ಇದೆ, ಗಟ್ಟಿ ಇದ್ದೀನಿ. ಥ್ಯಾಂಕ್ ಯು. ಗಂಗರಾಜು, ಏಜ್ ಎಷ್ಟು? 56. ನೀವು ಬರೀ ವೆಯ್ಟ್ ಗೇನ್ಗೆ ವೆಯ್ಟ್ ಲಾಸ್? ವೆಯ್ಟ್ ಗೇನು ಇಲ್ಲ, ವೆಯ್ಟ್ ಲಾಸು ಇಲ್ಲ, ಆರೋಗ್ಯ ಚೆನ್ನಾಗಿರಲಿ ಅಂತ. ಎಷ್ಟು ತಿಂಗಳಾಯಿತು? ಯಾಲೆ ಸುಮಾರು ಅಲ್ಲೇ ಒಂದು 3-4 ವರ್ಷ ಆಯಿತು. ಹೆಲ್ತ್ ಚೆನ್ನಾಗಿರ್ಲಿ, ಕಮ್ಯುನಿಟಿ ಜೊತೆ ಚೆನ್ನಾಗಿರೋದು ಅಂತ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ವೆಂಕಟೇಶ, ಎಷ್ಟು ಏಜು? 58. ಬ್ಯಾಕ್ಗ್ರೌಂಡ್ ಸಿವಿಲ್ ಕಾಂಟ್ರಾಕ್ಟು. ಎಷ್ಟು ತಿಂಗಳಲ್ಲಿ ಎಷ್ಟು kg ವೆಯ್ಟ್ ಲಾಸ್ ಆದ್ರಿ? ನಾವು ಮೂರು ತಿಂಗಳಲ್ಲಿ 10 kg ಕಮ್ಮಿ ಆಗಿದೆ. ಹೌದಾ? ನಿಮ್ಮದು ಬೆಸ್ಟ್ ರಿಸಲ್ಟ್ ಏನು? ಬೆಸ್ಟ್ ರಿಸಲ್ಟು ಗ್ಯಾಸ್ಟ್ರಿಕ್ಕು ಮತ್ತು ಆಯಾಸ ಆಗೋದೆಲ್ಲ, ವೆರಿಕೋಸ್ ವೈನ್ದು ಎಲ್ಲ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಹೇಮಾವತಿ. ಏಜ್ ಎಷ್ಟು? 48. ಎಷ್ಟು ತಿಂಗಳಲ್ಲಿ ಎಷ್ಟು kg ವೆಯ್ಟ್ ಲಾಸ್ ಆದ್ರಿ? 6 ತಿಂಗಳಲ್ಲಿ 15 kg ವೆಯ್ಟ್ ಲಾಸ್ ಮಾಡಿತ್ತು. ನಿಮ್ಮದು ಬೆಸ್ಟ್ ರಿಸಲ್ಟ್ ಏನು? ಮಂಡಿ ನೋವು, ಗ್ಯಾಸ್ಟ್ರಿಕ್ಕು. ಚೆನ್ನಾಗಿ ಮಾಡ್ಕೊಂಡ್ರಾ? ಸೂಪರಾಗಿದೆ. ಇಲ್ಲಿಂದ ಏನು ಕಲ್ತ್ಕೊಳ್ತಿದ್ದೀರಾ? ಇಲ್ಲಿಂದ ತಾಳ್ಮೆ, ನಿಧಾನ, ಮಾತು ಕಡಿಮೆ, ಸ್ವಲ್ಪ ಜಾಸ್ತಿ ಮಾತಾಡೋದು ಕಡಿಮೆ ಮಾಡ್ಕೊಂಬಿಟ್ಟಿದ್ದೆ. ಊಟದ ಅಭ್ಯಾಸ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ? ಊಟದ್ದೇ ಸೂಪರಾಗಿರೋದು ಎಲ್ಲ ಚೆನ್ನಾಗಿ ಮಾಡಿದ್ದೀನಿ. ಊಟ ಎಲ್ಲ ಇಲ್ಲಿ ಮೇಡಮ್ ಸಾರು ಎಲ್ಲ ಚೆನ್ನಾಗಿ ಕೋಚಿಂಗ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ನಿಮ್ಮ ಹೆಸರು? ಹಾಯ್, ನನ್ನ ಹೆಸರು ಲೇಪಾಕ್ಷಿ. ಏಜ್ ಎಷ್ಟು ನಿಮ್ಮದು? ಏಜು 39. ಬ್ಯಾಕ್ಗ್ರೌಂಡ್ ಗಾರ್ಮೆಂಟ್ಸಾಗಿ ವರ್ಕ್ ಮಾಡ್ತೀನಿ. ಓಕೆ, ಎಷ್ಟು ತಿಂಗಳಲ್ಲಿ ಎಷ್ಟು kg ವೆಯ್ಟ್ ಲಾಸ್ ಆದ್ರಿ? ಮೇಡಮ್, ನಾನು ಐಡಲ್ ವೆಯ್ಟಾಗೆ ಇದ್ದೀನಿ. ಬಟ್ ನಾನೇನು ವೆಯ್ಟ್ ಲಾಸ್ಗೇನು ಬಂದಿಲ್ಲ. ಖುಷಿಯಾಗಿರಬೇಕು, ನೆಗೆಟಿವ್ ಥಿಂಕ್ ಜಾಸ್ತಿ ಇತ್ತು. ಇವಾಗ ನಾರ್ಮಲ್ ಮಾಡ್ಕೊಂಡು ಖುಷಿಯಾಗಿದ್ದೀನಿ, ಎನರ್ಜಿಯಾಗಿ. ನಿಮ್ಮದು ಬೆಸ್ಟ್ ರಿಸಲ್ಟ್ ಏನು? ನನ್ನ ಬೆಸ್ಟ್ ರಿಸಲ್ಟು ಅಂದರೆ ನಿದ್ದೆ ತುಂಬ ಮಾಡ್ತಾಯಿದ್ದೆ. ಇವಾಗ ನಾರ್ಮಲ್ ನಿದ್ದೆ ಮಾಡ್ತಾಯಿದ್ದೀನಿ. ಅಂದರೆ ನಂದು ಯಾವಾಗ ಫ್ರೀ ಸಿಗುತ್ತೋ ಅವಾಗೆಲ್ಲ ಮಲಿಕೊಳ್ಳೋದೇ ಕೆಲಸ ನಂದು ಅಷ್ಟೇ. ನಾನು ನೈಟೆಲ್ಲ ಮೊಬೈಲ್ ನೋಡೋದು ಜಾಸ್ತಿ, ಹಂಗಾಗಿ ಟೈಮಿಂಗ್ಸ್ ಇಲ್ಲ, ಯಾವಾಗ ಬೇಕೋ ಅವಾಗ ಎದ್ದೋಳೋದು. ಒಟ್ಟು ಫ್ರೀ ಇದ್ದಾಗೆಲ್ಲ ಮಲಿಕೊಳ್ಳೋದು. ಇವಾಗ ಆ ಥರ ಇಲ್ಲ, ನೈಟ್ ಏನು ಮಲಿಕೊಬೇಕೋ ಅಷ್ಟೇ ಮಲಿಕೊಳ್ಳೋದು. ಈ ಕಮ್ಯುನಿಟಿಯಿಂದ ಏನೇನು ಕಲ್ತ್ಕೊತಾ ಇದ್ದೀರಾ? ಈ ಕಮ್ಯುನಿಟಿಯಿಂದ ಊಟದ ಬಗ್ಗೆ ಕಲ್ತ್ಕೊತಾ ಇದ್ದೀನಿ, ಮತ್ತು ಮೈಂಡ್ ಸೆಟ್ಟು ಚೆನ್ನಾಗಿ ಇಟ್ಕೊಳೋದು ಕಲ್ತ್ಕೊತಾ ಇದ್ದೀನಿ, ಮತ್ತು ಖುಷಿಯಾಗಿರ್ತೀನಿ. ಓಕೆ, ಮತ್ತೆ ಏನಾದರೂ ಹೇಳ್ಬೇಕಿತ್ತಾ? ಏನಿಲ್ಲ ಮೇಡಮ್, ಖುಷಿಯಾಗಿದ್ದೀನಿ, ನಾನು ಹೆಲ್ತಿ ಆಗಿದ್ದೀನಿ. ಮತ್ತು ಯಾವ ಥರ ಮಾತಾಡಬೇಕು, ಬೇರೆಯವರು ಯಾವ ಥರ ಹೇಳಿದ್ರೆ ನಾವು ಯಾವ ಥರ ರೆಸ್ಪಾನ್ಸ್ ಮಾಡಬೇಕು, ಮನೆಗೆ ಯಾವ ಥರ ಇರಬೇಕು, ವಾತಾವರಣ ಎಲ್ಲ ಚೆನ್ನಾಗಿ ಮಾಡ್ಕೊತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನಿಮಗೂ. ಮೇಡಮ್, ನಿಮ್ಮ ಹೆಸರು? ಹಾಯ್, ನನ್ನ ಹೆಸರು ಅನ್ಸೂಯ. ಏಜು 45. ನಾನು ಈ ಕಮ್ಯುನಿಟಿಗೆ ಬಂದಿದ್ದು ನಾನು ಹೆಲ್ತ್ ಚೆನ್ನಾಗಿ ಮಾಡ್ಕೋಬೇಕು ಅಂತ. ಹೆಲ್ತ್ ಚೆನ್ನಾಗಿ ಮಾಡ್ಕೋಬೇಕು ಅಂತ ಬಂದು 4 ತಿಂಗಳಲ್ಲಿ 13 kg ವೆಯ್ಟ್ ಕಡಿಮೆ ಮಾಡಿಕೊಂಡೆ. ನನಗೆ ಮೇಯ್ನ್ ರಿಸಲ್ಟ್ ಅಂದರೆ ಕಾಲು ನೋವು ತುಂಬ ಇತ್ತು, ಅದು ತುಂಬ ಚೆನ್ನಾಗಾಯಿತು, ತುಂಬ ಖುಷಿಯಾಗುತ್ತೆ. ಕಾಲು ನೋವು ಅಂತಂದರೆ? ಕಾಲು ನೋವು ಅಂದರೆ ನನಗೆ ತುಂಬ ನಡೆಯೋಕ್ಕಾಗ್ತಾ ಇರಲಿಲ್ಲ, ಪೇಯ್ನ್ ಬರೋದು, 5 ನಿಮಿಷ ನಿಂತ್ಕೊಳಕ್ಕೂ ಆಗ್ತಾ ಇರಲಿಲ್ಲ, ಆ ಥರ ಇತ್ತು. ನಾನು 4 ತಿಂಗಳಲ್ಲಿ ಈ ಕಮ್ಯುನಿಟಿಗೆ ಬಂದು ತುಂಬ ಚೆನ್ನಾಗಿ ಮಾಡ್ಕೊಂಡೆ ಹೆಲ್ತು. ಕೋಪನೂ ಬರೋದು, ಕೋಪ ಕಡಿಮೆ ಆಗೈತೆ, ಖುಷಿಯಾಗಿದ್ದೀನಿ ಮೇಡಮ್. ಈ ಕಮ್ಯುನಿಟಿಯಿಂದ ಏನು ಕಲ್ತ್ಕೊಂತ? ಈ ಕಮ್ಯುನಿಟಿಯಿಂದ ನಿದ್ದೆ ಮಾಡೋದು, ಸರಿಯಾಗಿ ನೀರು ಕುಡಿತಾ ಇರಲಿಲ್ಲ, ಊಟ ಯಾವ ಥರ ತಿನ್ನಬೇಕು ಅಂತ ಗೊತ್ತಿರಲಿಲ್ಲ. ಈ ಕಮ್ಯುನಿಟಿಗೆ ಬಂದು ಯಾವ ಥರ ನೀರು ಕುಡಿಬೇಕು, ಯಾವ ಥರ ಊಟ ಮಾಡಬೇಕು, ಯಾವ ಥರ ಇರಬೇಕು ಅನ್ನೋದು ಕಲಿತೆ ಮೇಡಮ್. ನಾನು ಏನಾದರೂ ಹೇಳೋದಿದೆಯಾ? ಈ ಕಮ್ಯುನಿಟಿಗೆ ಬಂದು ಈ ಗ್ರೂಪಲ್ಲಿ ಇರೋವರೆಗೂ ಇರಬೇಕು ಅನ್ನೋದು ನನ್ನ ಖುಷಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಥ್ಯಾಂಕ್ ಯು ಮೇಡಮ್. ಹೆಸರು? ನನ್ನ ಹೆಸರು ಗೌರಮ್ಮ. ಎಷ್ಟು ತಿಂಗಳಲ್ಲಿ ಎಷ್ಟು kg ವೆಯ್ಟ್ ಲಾಸ್ ಆದ್ರಿ? ನನ್ನ ಹೆಸರು ಗೌರಮ್ಮ. ವಯಸ್ಸು 48 ವರ್ಷ. 6 ತಿಂಗಳಲ್ಲಿ 20 kg ಕಡಿಮೆ ಆಯಿತು. ನಿಮ್ಮದು ಬೆಸ್ಟ್ ರಿಸಲ್ಟ್ ಒಂದೇ ಒಂದು? ಬೆಸ್ಟ್ ರಿಸಲ್ಟು ಜಾಸ್ತಿ ಸೋಂಬೇರಿತನ. ಈಗ ಚೆನ್ನಾಗಿ ಮಾಡ್ಕೊಂಡ್ರಾ? ಥ್ಯಾಂಕ್ ಯು ಸೋ ಮಚ್. ಹಾಯ್ ಮೇಡಮ್, ನಿಮ್ಮ ಹೆಸರು? ನಮ್ಮ ಹೆಸರು ಶ್ರೀಜಾ. ಎಷ್ಟು ಏಜು? 44. ಎಷ್ಟು ತಿಂಗಳಲ್ಲಿ ಎಷ್ಟು kg ವೆಯ್ಟ್ ಲಾಸ್ ಆದ್ರಿ? 8 kg ವೆಯ್ಟ್ ಲಾಸ್ ಆಗಿದೆ 9 ಮಂತ್ಸಲ್ಲಿ. 9 ಮಂತ್ಸಲ್ಲಿ. ನಿಮ್ಮದು ದಿ ಬೆಸ್ಟ್ ರಿಸಲ್ಟ್? ತಲೆನೋವಿತ್ತು ಈ ಕಮ್ಯುನಿಟಿಗೆ ಬೇರೆ ಮುಂಚೆ, ತಲೆನೋವೆಲ್ಲ ಕಮ್ಮಿ ಆಗಿದೆ. ಮತ್ತು ಕಾಲು ನೋವಿತ್ತು, ಅದು ಕಮ್ಮಿ ಆಗಿದೆ ಅಷ್ಟೇ. ಬಿ ಪಿ ಜಾಸ್ತಿ ಇತ್ತು, ಇವಾಗ ಬಿ ಪಿ ಕಮ್ಮಿ ಆಗಿದೆ. ಬಿ ಪಿ ಅರ್ಧ ಮಾತ್ರ ತಗೊಳ್ಳೋಕ್ಕೆ ಹೇಳಿದೆ.
ಡಾಕ್ಟರ್ ಹೇಳಿದ್ದಾರೆ. ಹಾಂ ಡಾಕ್ಟ್ರ್ ಹೇಳಿದೆ. ಓಕೆ, ಈ ಕಮ್ಯುನಿಟಿಗೆ ಬಂದಮೇಲೆ ನೀವು ಏನು ಕಲಿತಾ ಇದ್ದೀರಾ? ಕನ್ನಡ ಮಾತು ಚೆನ್ನಾಗಿ ಕಲಿತಾ ಇದೆ. ಎಲ್ಲರ ಜೊತೆಲಿ ಮಾತಾಡೋಕ್ಕೆ ಕಲಿತಾ ಇದೆ. ಫಸ್ಟು ಯಾರ ಹತ್ರ ಮಾತಾಡೋಕ್ಕೆ ಇರಲಿಲ್ಲ, ಇವಾಗ ಎಲ್ಲರ ಹತ್ರ ಮಾತಾಡ್ತಾ ಇದೆ ಅಷ್ಟೇ. ಫುಡ್ ಹ್ಯಾಬಿಟ್ಸ್ನ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ? ಫುಡ್ ಹ್ಯಾಬಿಟ್ಟು ಚೆನ್ನಾಗಿ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಹ್ಯಾಪಿ ಇದ್ದೀರಾ? ಹ್ಯಾಪಿ ಇದ್ದಾರೆ. ಥ್ಯಾಂಕ್ ಯು. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಈರಣ್ಣ ಮೇಡಮ್. ಈರಣ್ಣ. ಓಕೆ, ನಿಮ್ಮ ಏಜ್? ನನ್ನ ಏಜ್ 29 ಮೇಡಮ್. ನಿಮ್ಮ ಬ್ಯಾಕ್ಗ್ರೌಂಡ್? ನಮ್ಮದು ಮುತ್ತೂಟ್ ಫೈನಾನ್ಸ್ ಮ್ಯಾನೇಜರ್. ಓಕೆ ಸರ್, ಎಷ್ಟು ತಿಂಗಳಲ್ಲಿ ಎಷ್ಟು kg ವೆಯ್ಟ್ ಲಾಸ್ ಆದ್ರಿ? ಹಾಂ ಮೇಡಮ್, ನಾನು 2 ತಿಂಗಳಲ್ಲಿ 5 kg ಕಮ್ಮಿ ಆಗಿದೆ ಮೇಡಮ್. 5.5 kg ಕಮ್ಮಿ ಆಗಿದೆ. ಓಕೆ, ನಿಮ್ಮದು ದಿ ಬೆಸ್ಟ್ ರಿಸಲ್ಟ್ ಏನು ಸರ್? ನಮ್ಮದು ಅದೇ ಮೇಡಮ್, ಗ್ಯಾಸ್ಟ್ರಿಕ್ ಎಲ್ಲ ಈಗ 5.5 kg ಕಡಿಮೆ ಆಗಿದ್ದೀನಿ. ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಮತ್ತು ಮೋಷನ್ಗೆ ಹೋಗೋದು ಸೊ ಎಲ್ಲ ಕಡಿಮೆ ಆಗಿದೆ. ಈಗ ಒಂದು ಸ್ವಲ್ಪ ಆರಾಮ್ಸೆ ಚೆನ್ನಾಗಿದ್ದೀನಿ ಮೇಡಮ್. ಓಕೆ ಸರ್, ಕಮ್ಯುನಿಟಿಯಿಂದ ಏನು ಕಲ್ತ್ಕೊತಾ ಇದ್ದೀರಾ? ಇಲ್ಲಿ ಮೇಡಮ್ ಶಿಸ್ತು ಒಂಥರ ಕಲ್ತ್ಕೊಂಡು ಯಾವ ಥರ ಲೈಫ್ ಲೀಡ್ ಮಾಡಬೇಕು, ಮತ್ತು ನಮ್ಮ ವರ್ಕ್ ನನ್ನ ಪ್ರೆಷರ್ ಇರುತ್ತೆ, ಅದು ಇದು ಎರಡು ಬ್ಯಾಲೆನ್ಸ್ ಮಾಡೋದು ಒಂದು ಸ್ವಲ್ಪ ಇಲ್ಲಿ ಕಲ್ತಿದ್ದೀನಿ ಮೇಡಮ್. ಮುಂಚೆ ಆದರೆ ಜಾಸ್ತಿ ಸ್ಟ್ರೆಸ್ ಇತ್ತು, ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಮೇಡಮ್. ಅದರಿಂದ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಮ್ಮ ಹೆಸರು ಕೆಂಪಯ್ಯ ಅಂತ. ಏಜ್? ನಾನು 90 kg ಇದ್ದೆ, 99 kg. ಈಗ 83-84 ಹತ್ತತ್ರ ಇದ್ದೀನಿ. ಎಷ್ಟು kg? ಏಜ್ 52 ವರ್ಷ. ಎಷ್ಟು kg ವೆಯ್ಟ್ ಲಾಸ್ ಆದ್ರಿ? 6-7 kg ಹತ್ರ ಲಾಸ್ ಆಗಿದ್ದೀನಿ. ಎಷ್ಟು ತಿಂಗಳಲ್ಲಿ? 1 ತಿಂಗಳು, 1.5 ತಿಂಗಳು, 1.25 ತಿಂಗಳು ಅಷ್ಟೇ. ಅಷ್ಟೇ. ಥ್ಯಾಂಕ್ ಯು ಸರ್. ಮೇಡಮ್, ನಿಮ್ಮ ಹೆಸರು? ಕವಿತಾ. ಏಜು? 42. ಎಷ್ಟು ತಿಂಗಳಲ್ಲಿ ಎಷ್ಟು kg ವೆಯ್ಟ್ ಲಾಸ್ ಆದ್ರಿ? 1.5 ತಿಂಗಳಲ್ಲಿ 4 kg ವೆಯ್ಟ್ ಲಾಸ್ ಆಗಿದೆ. ಓಕೆ, ಒಂದೇ ಒಂದು ರಿಸಲ್ಟ್, ಬೆಸ್ಟ್ ರಿಸಲ್ಟ್ ಅಂದರೆ ಆರೋಗ್ಯ ಚೆನ್ನಾಗೈತಿ. ಈಗ ಏನು ಕಲ್ತ್ಕೊತಾ ಇದ್ದೀರಾ? ಊಟದ ಅಭ್ಯಾಸ? ಊಟದ ಅಭ್ಯಾಸ, ಎಕ್ಸಸೈಜು, ಅದೆಲ್ಲ, ವಾಕು. ಓಕೆ, ಖುಷಿ ಇದೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಸವಿತಾ. ಏಜ್ ಎಷ್ಟು? 42. ಬ್ಯಾಕ್ಗ್ರೌಂಡ್? ಬ್ಯಾಕ್ಗ್ರೌಂಡು ಗಾರ್ಮೆಂಟ್ಸಿಗೆ ಹೋಗ್ತೇನೆ. ಓಕೆ, ಎಷ್ಟು ತಿಂಗಳಲ್ಲಿ ಎಷ್ಟು kg ವೆಯ್ಟ್ ಲಾಸ್ ಆದ್ರಿ? 15 ದಿವಸದಲ್ಲಿ 2 kg ಲಾಸ್ ಆಗಿದ್ದೇನೆ. 2 kg ವೆಯ್ಟ್ ಲಾಸ್ ಆಗಿದ್ದಾರೆ. ನಿಮ್ಮದು ದಿ ಬೆಸ್ಟ್ ರಿಸಲ್ಟ್ ಏನು? ನಿದ್ದೆ ಚೆನ್ನಾಗಿ ಬರ್ತಿದೆ, ಬಾಡಿ ಫ್ರೀ ಇದೆ, ಖುಷಿಯಾಗಿದ್ದೇನೆ. ಓಕೆ, ಏನು ಕಲ್ತ್ಕೊತಾ ಇದ್ದೀರಾ ಈ ಕಮ್ಯುನಿಟಿಯಲ್ಲಿ? ಕಮಿಟಿಗೆಯಿಂದ ಆರೋಗ್ಯ ಚೆನ್ನಾಗಿ ಇಟ್ಕೋಬೋದು ಅನ್ನೋ ಕಲಿತಾ ಇದ್ದೇವೆ. ಓಕೆ, ಖುಷಿ ಇದೆಯಾ? ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು? ನನ್ನ ಹೆಸರು ಸವಿತಾ ಅಂತ. ಏಜ್ ಬಂದು 37. ಬ್ಯಾಕ್ಗ್ರೌಂಡ್ ಬೇಕ್ರಿ ಇದೆ ನಮ್ಮದೇ. ಓಕೆ, ಇಲ್ಲಿಗೆ ಬಂದು ಎಷ್ಟು ತಿಂಗಳಲ್ಲಿ ಎಷ್ಟು kg ವೆಯ್ಟ್ ಲಾಸ್ ಆದ್ರಿ? ನಾನು 4 ತಿಂಗಳಲ್ಲಿ 19 kg ವೆಯ್ಟ್ ಲಾಸ್ ಆಗಿದೆ. 19 kg ವೆಯ್ಟ್ ಲಾಸ್? ಎಸ್. ನಿಮ್ಮದು ದಿ ಬೆಸ್ಟ್ ರಿಸಲ್ಟ್ ಏನು? ನನಗೆ ಇಲ್ಲಿ ಬರೋಕ್ಕಿಂತ ಮುಂಚೆ ತುಂಬ ಬ್ಯಾಕ್ ಪೈನ್ ಜಾಸ್ತಿ ಇತ್ತು, ಮತ್ತು ವೆರಿಕೋಸ್ ಪ್ರಾಬ್ಲಮ್ ಇತ್ತು. ಬೇಕ್ರಿ ಇರೋದ್ರಿಂದ ನಿಂತ್ಕೊಂಡು ಜಾಸ್ತಿ ವೆರಿಕೋಸ್ ಪ್ರಾಬ್ಲಮ್ ಇತ್ತು. ಹಂಗಾಗಿ ಬ್ಯಾಕ್ ಪೈನ್ ಜಾಸ್ತಿ ಇರೋದ್ರಿಂದ ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಎಲ್ಲೇ ಡಾಕ್ಟ್ರ್ ಹತ್ರ ಹೋದರೂ ವಾಕ್ ಮಾಡಿ ಅಂತಲೇ ಹೇಳ್ತಿದ್ರು. ನನಗೆ ವಾಕ್ ಮಾಡೋ ಅಷ್ಟು ಶಕ್ತಿ ಇರಲಿಲ್ಲ, ತುಂಬ ಪೇಯ್ನ್ ಇತ್ತು. ಮತ್ತು ನನಗೆ ಏನಾದರೂ ಮಲಗಿದ್ರೆ ಫುಲ್ಲು ಇಲ್ಲಿಂದ ಅಲ್ಲಿವರೆಗೂ ಎಳ್ದಂಗೆ ಆಗ್ತಿತ್ತು. ಎದೆ ನೋವು ಬರ್ತಾಯಿತ್ತು, ಮತ್ತು ಓವರ್ ಗ್ಯಾಸ್ಟ್ರಿಕ್ಕು, ಮತ್ತು ನಡೆಯೋಕ್ಕಾಗ್ತಿರ್ಲಿಲ್ಲ. ತುಂಬ ಸುಸ್ತಿರ್ತಾಯಿತ್ತು, ತುಂಬ ಪೇಯ್ನ್ ಇರ್ತಾಯಿತ್ತು, ನಡೆಯೋಕ್ಕೆ ಬರ್ತಿರ್ಲಿಲ್ಲ. 95.5 kg ಇದ್ದೆ. ಇಲ್ಲಿಗೆ ಬಂದು 4 ತಿಂಗಳಲ್ಲಿ 19 kg ವೆಯ್ಟ್ ಲಾಸ್ ಆಗಿದೆ, ಮತ್ತು ಬ್ಯಾಕ್ ಪೈನ್ ಕಡಿಮೆ ಆಗಿದೆ, ಮತ್ತು ಮೋಷನ್ ಪ್ರಾಬ್ಲಮ್ ಅಂತೂ ನನಗೆ ತುಂಬ ಇತ್ತು. ವಾರದಲ್ಲಿ 2 ಸರಿ 15 ದಿನ ಆದರೂ ಒಂದೊಂದು ಸರಿ ಹೋಗ್ತಿರ್ಲಿಲ್ಲ, ತುಂಬ ಸಫರ್ ಪಡ್ತಿದ್ದೆ. ಚೆನ್ನಾಗಾಗಿದೆ, ತುಂಬ ಎನರ್ಜಿ ಇದೆ. ನಿಮ್ಮದು ಕಂಪ್ಲೀಟ್ ರಿಸಲ್ಟ್ಸ್ ಒಂದಿನ ಮಾಡೋಣ, ಓಕೆನಾ? ಇಲ್ಲಿಗೆ ಕಮ್ಯುನಿಟಿಯಿಂದ ಏನು ಕಲ್ತ್ಕೊತಾ ಇದ್ದೀರಾ? ಸ್ಟೈಲ್ ಬಗ್ಗೆ ಎಲ್ಲ ಕಲ್ತ್ಕೊತಾ ಇದ್ದೀರಾ? ಲೈಫ್ ಸ್ಟೈಲ್ ಬಗ್ಗೆ ಆಗಿರಲಿ, ಮತ್ತು ಡ್ರೆಸ್ಸಿಂಗ್ ಆಗಲಿ, ನಂದು ಊಟದ ಅಭ್ಯಾಸ, ಮತ್ತು ವಾಕ್ ಮಾಡೋದು, ಮಾತಾಡೋದು ಎಲ್ಲ ನಾನು ಈ ಕಮ್ಯುನಿಟಿಗೆ ಬಂದಮೇಲೆ ತುಂಬ ಎಲ್ಲ ಕಲ್ತಿದ್ದೀನಿ, ಇನ್ನು ಕಲಿತಾ ಇದ್ದೀನಿ. ತುಂಬ ಖುಷಿ ಇದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು? ಕಾವ್ಯ. ಏಜ್? 31 years. ಬ್ಯಾಕ್ಗ್ರೌಂಡ್? ಹೌಸ್ ವೈಫ್. ಓಕೆ, ದಿ ಬೆಸ್ಟ್ ರಿಸಲ್ಟ್ ಎಷ್ಟು ತಿಂಗಳಿಂದ ಬರ್ತಾ ಇದ್ದೀರಾ? ನಾವು ಬಂದು 2 months ಆಯ್ತು ಮ್ಯಾಮ್ ಈ ಕಮಿಟಿಗೆ. ನನಗೆ ಬ್ಯಾಕ್ ಪೇನ್ ಇತ್ತು, ಅಂದರೆ ನನಗೆ ನನ್ನ ಮಗುಂಗೆ ಹುಷಾರಿಲ್ಲ ಅಂತೇಳ್ಬಿಟ್ಟು ಬಂದಿದ್ದು. ಅವ್ನ ರಿಸಲ್ಟ್ ಚೆನ್ನಾಗಿ ಮಾಡಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ರಿಸಲ್ಟು, ಹಸ್ಬೆಂಡ್ ರಿಸಲ್ಟು ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಈ ಕಮ್ಯುನಿಟಿಯಿಂದ ಏನು ಕಲ್ತ್ಕೊತಾ ಇದ್ದೀರಾ? ನಾವು 5 pillars ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಹಂಗಾಗಿ ಅದರಿಂದ ತುಂಬ ಕಲಿತಾ ಇದ್ದೀವಿ ಕಮಿಟಿಯಿಂದ. ಓಕೆ, ಫುಡ್ ಹ್ಯಾಬಿಟ್ಸ್ ಎಲ್ಲ ಕಲ್ತ್ಕೊತಾ ಇದ್ದೀರಾ? ಹ್ಞೂ ಮ್ಯಾಮ್. ಖುಷಿ ಇದೆ ಮ್ಯಾಮ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಹಾಯ್ ಮೇಡಮ್, ನನ್ನ ಹೆಸರು ಮಂಜುನಾಥ್ ಅಂತ. ಏಜ್? 39. ನಿಮ್ಮ ಬ್ಯಾಕ್ಗ್ರೌಂಡ್? ಎಲೆಕ್ಟ್ರಿಷಿಯನ್ ಮೇಡಮ್. ಓಕೆ, ಇಲ್ಲಿಗೆ ಬಂದು ಎಷ್ಟು ತಿಂಗಳಾಯ್ತು ಸರ್? ಮೇಡಮ್ ಇವಾಗ 7ನೇ ತಾರೀಕು ಬಂದರೆ 2 ತಿಂಗಳು ಕಂಪ್ಲೀಟ್ ಆಗುತ್ತೆ. ಓಕೆ, ಇಲ್ಲಿಗೆ ಬಂದಮೇಲೆ ನಿಮಗೆ ಏನು ದಿ ಬೆಸ್ಟ್ ರಿಸಲ್ಟ್ ಬಂದಿದೆ? ಮೇಡಮ್ ನಮಗೆ ಮುಂಚೆ ಕಫ, ಉಪ್ಸ, ಆಮೇಲೆ ಈ ವಾತಾವರಣಕ್ಕೆ ನನಗೆ ಫುಲ್ ಮೂಗಲ್ಲಿ ನೀರು ಹಿಡಿಯೋದು, ಆಮೇಲೆ ನನಗೆ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ.
ತಿಂಗಳು ಮನೆಗೆ ಹೋದರೆ ಮೂಗಿಗೆ ಮಾಸ್ಕ್ ಹಾಕ್ಕಂತ ಇದ್ದೆ, ಇದು ಮಿಷಿನ್ ಹಾಕ್ಕಂತ ಇದ್ದೆ. ಇವಾಗ ಅದು ಯಾವುದಿಲ್ಲ. ಇವಾಗ ಮುಂಚೆ ನಾನು ಮಾಸ್ಕು ಜರ್ಕಿನು ಹಾಕ್ಕೊಂಡು ಓಡಾಡ್ತಿದ್ದೆ. ಇವಾಗ ಜರ್ಕಿನು ಹಾಕೋಣಲ್ಲ, ಮಾಸ್ಕು ಹಾಕೋಣಲ್ಲ. ಚೆನ್ನಾಗಿ ಅನಿಸ್ತಾ ಇದೆ. ಚೆನ್ನಾಗಿ ಅನಿಸ್ತಿದೆ. ವೇಟ್ ಲಾಸ್ ಏನಾದರೂ ಹಾಕಿದ್ದೀರಾ? ಮೇಡಮ್ ನಾನು 3 kg ವೇಟ್ ಲಾಸ್ ಹಾಕಿದ್ದೀನಿ. ಓಕೆ, ಖುಷಿ ಇದೆ. ಈ ಕಮ್ಯುನಿಟಿಯಿಂದ ಏನು ಕಲ್ತ್ಕೊತಾ ಇದ್ದೀರಾ ಡೈಲಿ? ಮೇಡಮ್ ಆರೋಗ್ಯ ಇನ್ನೂ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೌದಾ? ಖುಷಿ ಇದೆ. ಖುಷಿ ಇದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.